ಥಾ ನೀನು ಇತ್ಲದಾಗ ಬಂದ ಇಲ್ಲ ಎಷ್ಟು ದಿವಸ ಆಗಿತ್ತು ಎಂಥ ಚಪಾತಿ ಮಾಡ್ಯಾವ ಹೆಂಗಸರು ಏನು ಮನೆ ಇತ್ಲದಾಗ ನಾವು ಕಾಲ್ದಾರಿಗಿರ್ಲಿ ಓಡಾಡಕ್ಕೆ ಜಾಗ ಇಲ್ಲಂಗತಿ ಸುತ್ತರೋದು ಆ ಕಡೆ ಹುಣ್ಯಾಗ ಅಡ್ಡಾಡ್ತಾರ ಇರ್ಲಿ ಅಂತ ಅಂತಾಟ ಜಾಗ ಬಿಟ್ರೆ ಕಸ ಕಡ್ಡಿ ತೊಗೊಂಬಂದು ನಮ್ಮ ಮನೆ ಅಂತೇಳಿ ಹಾಕ್ತಾರೆ ಅವ್ರ ಮನೆ ಅಂತೇಳಿ ಅವ್ರು ಹಾಕೋಬೇಕವ ಹೆಂಗಸರು ಏನು ಮಿತಿ ಮೀರಿ ಮಾಡ್ತಾವ ಏನು ಹೆಂಗಸರುಗಳು. ನಾನು ಕಸ್ಮರಿಗೆ ತೊಗೊಂಡ ಬರಲಿಲ್ಲ, ಕಸ್ಮರಿಗೆ ತಂದು ಓಟು ಅಂದು ಒಂದಿಟ್ಟು ಬೆಂಕಿನಾರ ಹಿಡ್ತಂತಡಿ ಓಟು ಬೂದಿರ ಹಾಕತಿ ಚಪಾಟಿ ಬಯವ ಕಾಲ್ದಾರಿಗೆ ಅದಕ್ಕೆ ತೀರ ನಮ್ಮ ಮನೆ ಕೆಲಸ ನಾವು ಮಾಡ್ಕೋಬೇಕಲ್ಲ. ಏನು ಮಂದಿ ಬಂದು ಕಸ ಚೆಲ್ಲಿ ಹೋದಂಗಲ್ಲ ಹೆಂಗಸುಗಳು ನಾವು ಎಚ್ಚರಿದ್ದಾಗ ಮಾಡಂಗಿಲ್ಲ. ಇದನ್ನ ಕತ್ಲಾಗತ್ಲೆ ಏನೋ ಸೂಗ್ನಾಗ ಬಂದು ಹಾಕಿ ಹೋಗ್ಬಿಡ್ತಾರ. ಏನು ಕಸದ ಗಾಡಿ ಬರ್ತೈತೆ ಏನು ಬರಕ್ಕಲ್ಲ ಅನ್ನಂಗಲ್ಲ. ಏನು ಚಪಾತಿ ಮಾಡ್ತಾರ ಏನಾಗ್ತದ. ಕಸ್ಮರಿ ಇಲ್ಲೇ ಇಟ್ಟಿದ್ದೆ ಇದನ್ನ ತಗೊಂತಂತಡಿ ಬರಲ್ಲ ಚಲೋ ಆಕತಿ. ಇಷ್ಟರ ಒಗತ್ತೆ ಮಾಡಿ ಚಪಾತಿ ಬೈವ ಇತ್ತದಾಗ ಏನು ಗಿಡ ಗಂಟಿ ಮಣ್ಣೇನು ಓಸಕಿತ್ತಾನ ನೋಡು. ಸ್ವಚ್ಛ ಐತಿ ಅನ್ನತ್ಲಿಗೆ ಓಡಾಡ್ತಾರ. ಒಂದು ಈಟ್ ಗಿಡ ಗಂಟಿ ಬೆಳಿಲ್ ನೋಡು. ಏನು ಒಬ್ಬರು ಹಾಯಂಗಿಲ್ಲ ಇತ್ಲ ಹುಳ ಹುಡಿ ಅಂತಂದು ಇಲ್ಲೇ ಇರ್ಲಿ ತಡಿ. ಕಡಿಪಟ್ನ ಹಚ್ಚಿದೆ ಅಂದ್ರೆ ಒಂದು ಈಟ್ ಬೆಂಕಿ ಎತ್ತಿಗೆ ಅಂತಂದ್ರೆ ಚಲೋ ಓಟು ಬರು ಊರದಕತಿ. ಶಪ್ಪ ಹತ್ಕೊಂತಾವ ಹಂಗಿಂಗೆ ಒಂದು ಈಟು ಗುರಿಲ್ಲ ಅದು. ಮತ್ತು ಇಂದ ಇದು ಹುಲ್ಲಿಂದ ಇದು ಐತಿ ಬಚ್ಚಲದಂತೆಲ್ಲ ಮತ್ತು ಅದಕ್ಕೆ ಹತ್ತಿಗೆತ್ತಿತ್ತು ಇಲ್ಲೇ ನಿಂದಿರ್ತಾನೆ. ಗಿಡ ಅದು ದೊಡ್ಡದಾಗೈತಿದ್ನ ಕಡಿಸ್ರಿ ಹೊಲಿಗೆ ಕಟ್ಟಿಗೆ ಹಾಕೋ ಅಂತ ಅನ್ಬೇಕು. ಚಲೋ ದೊಡ್ಡದಾಗೈತಿ. ಇದೇನು ಇದು ಮುಟ್ಟಿಗೆ ಬರಂಗಿಲ್ಲ ಬಿಡಿ. ಇವು ಇದು ಬಾಗ್ಲ ಮಾಡ್ಸಕ್ಕೆ ಬರಂಗಿಲ್ಲ. ಇವು ಅದಕ್ಕೆ ಹೊಲಿಗೆ ಸೈ ಇವು ಕಡಿಸ್ಬೇಕಿದ್ನ ಮರಾನ ಇಂಥ ದೊಡ್ಡದಾಗೈತಿ. ಕಮಲ ಒಂದು ಫೋನ ಮಾಡಿಲ್ಲ ನೋಡು. ಓದಾಕಿ ಅವಾಗ ಮಾಡ್ತಿದ್ಲು ಅಲ್ಲೇ 8-10 ದಿವಸ ಆಯ್ತು. ಹುಡುಗಿ ಒಂದು ಫೋನ್ ಮಾಡೋದು ಗೊತ್ತಿಲ್ಲ ಏನಿಲ್ಲ. ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ನೆನೆಸ್ಕೊಂಡು ಒಂದು ದಿವ್ಸಕ್ಕೆ ಹೆಂಗದಿ ಅಪ್ಪ ಹೆಂಗದಿರಿ ಅಂತಂದು ಒಂದು ದಿನಕ್ಕೆ ಫೋನ್ ಮಾಡಂಗಿಲ್ಲ. ಹೋಗಿ ನೋಡ್ಕೊಂಬರೋಣ ಅಂದ್ರೆ ಇವ್ರು ನಾನಂತರೂ ಆರಾಮ್ ಇರ್ತೇನೆ ಬಿಡು ಇರ್ತೈತಿ ಮನ್ಯಾಗ ಏನು ಬಿಡು ಜ್ಯೋತಿ ಎಲ್ಲ ಮಾಡ್ಕೊಂಡು ಹೋಗ್ಕಳ. ಇವರು ಒಂದು ಪುರ್ಸತ್ ಮಾಡ್ಕೊಂಡು ಹೋಗ್ಬರನ್ರಿ ಅಂದ್ರೆ ಅವಾಗ ಹೋಗೋಣ ಅಂತಾರ. ಯಾವಾಗ ಬರ್ತಾರೆ ಏನೇನು. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮದೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಹೆಂಗೆ ಬರತ್ತೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹೊಸ ಕತೆ ಚಲೋ ಮಾಡೇನ್ರಿ. ಶೋಭಾ ಜೀವನದ ಕತೆ ಒಂದು ಭಾಗ ಹಾಕೇನ್ರಿ. ಮುಂದುವರೆದ ಭಾಗ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಕ್ತೇನೆ ರೀ. ಅದು ಕತೆನ ಮುಂದುವರಿಸ್ಕೊಂಡು ಹೋಗ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡಾತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಹೈಪ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಕತೆನ ಪೂರ್ತಿಯಾಗಿ ನೋಡ್ರಿ. ಇವ್ರಿಗೆ ಹೇಳ್ದೆ ಬ್ಯಾಡ್ರಿ ಇದು ಜಾಗ ಇದನ್ನೇ ಕೊಂಡ್ಕೊಳಕ್ಕೆ ಇದು ಇಲ್ಲ ಏನಿಲ್ಲ ಅಂತಂದು ಮನೆ ಕಟ್ಕೊಂಡ್ಬಿಟ್ಟಿದ್ವಿ. ಇಟ್ಟು ಜಾಗ ಕೊಂಡ್ಕೊಂಡು ಮಂದಿಗೆ ಓಡಾಡಂಗೆ ಮಾಡಿ ಮತ್ತು ಅವರು ಒಗ್ದರ ಕಸನ ನಾವು ತುಂಬಿ ನಾವು ಬೆಳಿಬೇಕು ನೋಡು. ಎಂಥ ಪರಿಸ್ಥಿತಿ ನಮಗೆ. ಏನು ಮಂದಿಗೆ ಕಾಲ್ದಾರಿ ಮಾಡಿ ಅನುಭವಿಸೋ ಪರಿಸ್ಥಿತಿ ಬಂದತ್ತೆ ನಮಗಿಲ್ಲಿ. ಹೋಗಿ ಹಂಗೆ ಗಂಟ್ಲಿಗೆ ಅಟ್ಟಿರ್ತದೆ ನೋಡು. ಯಪ್ಪ ಶಿವ ನೀ ಶಾಂತಕ್ಕಲ್ಲ ಇದನ್ನ ಹುರಿ ಹಟ್ಟಕತ್ತಾಳನ ಗಿಡದ್ದು ಎಲೆ ಪಲ್ಲೆ ಉದುರಿತಾನೆ. ಶಾಂತಕ್ಕ ನೀ ಲತಾ ಬಾ ನೋಡ ಯಾರ ಮನೆ ಎಲೆ ಪಲ್ಲಿ ಮನಿದು ಕಸ ತಂದು ಹೆಂಗೆ ಹೋಗೋದಾಗ್ಯಾರ ಹೆಂಗಸರು. ಕಾಲ್ದಾರಿಗಿರ್ಲಿ ಅಂತಂದು ಜಾಗ ಬಿಟ್ರೆ ಹೆಂಗೆ ಮಾಡ್ಯಾರ ನೋಡುವ. ಸಾಕಾಗು ಅಥವಾ ನನಗಂತೂ ಮಾಡಿ ಚಪಾತಿ ತೆಗೆದು ಏನು ಇದು ಕೆಲಸ ಯಾರಿಗೆ ಗೊತ್ತೈತೇನು ನಿನಗೆ? ಯಾವ್ಯಾಕೇನು ಕೈ ಸಿಕ್ಲು ಅಂದ್ರಕಿನ ಮತ್ತೇನಿಲ್ಲ ಉಳ್ಸೋದ ಇಲ್ಲ. ನಾನು ಹೋಗ್ಲೇನು ಸುಮ್ಮನಾಗೇನಿ. ಯಾರು ಗೊತ್ತೈತೇನು ನೋಡಿಯ ನೀನು? ಅದಾನ ಆಕಿ ಕೆದಾಳಲ್ಲ ಕೆಂಚವ ಆಕಿ ಕೆಲಸ ಬರೀ ಇದ ಕೆಲಸಕ್ಕಿದು. ಮನೆ ತನ್ನ ಮನೆ ಅಂತೇಳಿ ಒಂದು ಕಸ ಕಡ್ಡಿ ಬಿಡಂಗಿಲ್ಲ, ಒಂದು ಎಲೆ ಬಿಡಂಗಿಲ್ಲ. ಮಂದಿ ಮನೆ ಅಂತೇಳಿ ತಂದು ಒಗದು ಹೋಗ್ಬಿಡ್ತಾಳ. ಇದು ನೀವು ಕಾಲ್ದಾರಿ ಒಂದು ಮಾಡಿಬಿಟ್ಟಿದೆ ಸಂಜೆ ಮುಂದಂತ ಇತ್ಲಾಗ ಯಾರು ಆಯಂಗಿಲ್ಲ ಅಂದು ತೊಗೊಂಬಂದು ಇಲ್ಲ ಹೋಗ್ಯಾಕತ್ತಾಳ. ಒಂದು ದಿವಸ ನಿನ್ಗೆ ಹೇಳ್ತಾನೆ ಸುಮ್ಮನೆ ಹಿಡಿವಂತಿ ಹಿಡಿದ ಬರಬ್ಬರಿ ಮಕ್ಕ ಹತ್ಪಕ್ಕಿಗೆ ನಾನು ನೋಡ್ಲಿಲ್ದಂಗೆ ಮಾತಾಡಂಗಿಲ್ಲ. ಆಕೆನು ಬರಬ್ಬರಿ ಹಿಡ್ದ ಮಕ್ಕ ಹತ್ತಿದ್ರು ಗೊತ್ತಾಕತ್ತಕ್ಕಿಗೆ. ನೀ ನೋಡ್ಲಿ ಒಂದು ದಿವಸ ಹಿಡಿದು ಹೇಳು ನನಗೆ. ಹಂಗೆ ಸೂಕ್ಷ್ಮಿ ಹೇಳು. ಆಕೆನ ಬರಬ್ಬರಿನ ಮಾಡ್ತಾನೆ ಆಕಿನ. ತೀರ ಹೋಗ್ಲಿ ಬಿಡು ಕಾಲ್ದಾರಿಗಿರ್ಲಿ. ಹೆಂಗೆ ಹೆಣ್ಮಕ್ಳು ಗಂಡ್ಮಕ್ಳು ಸುತ್ತರ್ಕನೇನು ಓಡಾಡ್ತಾರ. ಒಂದೀಟು ಆ ಕಡೆ ಒಣಗಿ ಈ ಕಡೆ ಒಣಗಿ ಚಲೋ ಆಕತಿ ಅಂತಂದ್ಬಿಟ್ರೆ ಇದು ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡೋದಕ್ಕೆ ಇವ್ರಿಗೆ ಹೇಳಿದೆ ನಾನು ಬೇಡ ಮುಳ್ಳು ಹಾಕಿಸ್ಬಿಡ್ರಿ ಓಡಾಡ್ಯಾರು ಏನು ಬಿಡಾಡ್ಯಾರ ಏನು ಮಾಡಂಗಿಲ್ಲ ಬಂದು ಚಾಕ್ರಿನ ನಾವ ಮಾಡೋದು ಅಂತಂದು. ಮೊನ್ನೆ ಈಕೆ ಇದಾಳಲ್ಲ ಸುಮಿತ್ರವ ಆ ಹುಡುಗನ್ನ ತೊಗೊಂಬಂದು ಇಲ್ಲಿ ಹೇಳಕ್ಕೆ ಕುಂದ್ರಿಸಿ ನೋಡ ಹೊಲಿಸ್ಗೆಟಾಕಿ ಅದಕ್ಕೆ ಬೈದು ಕಳಿಸಿದೆ. ನಾವು ಕಾಲಾಗ ಚಪ್ಪಲಿ ಇಲ್ದಂಗೆ ಅಡ್ಡಾಡ್ತಿರ್ತಾವೆ ಕಾಲ್ದಾರಿ ಏರ್ಲಿ ಅಂತಂದು. ನೀ ಏನೇ ಒಂದು ಸಮಟ್ಟಿ ಮಾಡಬೇಡ. ನಾವಿಲ್ಲಿ ಓಡಾಡೋ ಕಷ್ಟ ಬಿಟ್ಟರೆ ಜಗನ ಏನು ಊರು ಮಂದಿ ಎಲ್ಲ ಬಂದಿಲ್ಲಿ ಹೇತ ಹೋಗ್ಲಿ ಅಂತಂದು ಮಾಡಿಲ್ಲ ಅಂತಂದು ಬೇಗತ್ತಿದ್ನೇ ಹೋದ್ಲು ನೋಡಿ ಸುಮ್ಮನೆ ಕರ್ಕೊಂಡು ಹೋತಾಗ. ಅದಕ್ಕೆ ಹೇಳ್ತಾನೆ ಸುಮ್ಮನರು ವಾರೇ ಅಡಿಗೆ ಎಲ್ಲ ಜಳಕ್ಕಾಗಿತ್ತಾನ ಮತ್ತೆ ಇದು ಮಾಡಕತ್ತೀಯಲ್ಲ.
ಏನು ಮಾಡೋದು ಬಿಡ ಜಳಕ ಆಗಿತ್ತು ಮತ್ತು ಈಕಿ ಜ್ಯೋತಿ ಅರ್ಬಿ ಒಗೆ ಒದವ್ರಿ ಐತಿಯರ ಮತ್ತು ಜಳಕ ಮಾಡ್ರಿ ಅಂದ್ಲ ಮತ್ತು ಓಸನು ಒಗದಾಕ್ತಾಳೆ ತೆಗಿಯತ್ತಾಗ ಅಂತಂದು ಜಳಕ ಮಾಡಿದೆ. ನಾನು ಹಿಂಗೆ ಇತ್ಲಕ್ಕೆ ಬಂದೆವ ಊಟ ಆಗಿತ್ತು ಉಂಡೆ ಇತ್ಲಾಗ ಬಿಡು ತಗ ಅಂತಂದು ಬಂದೆ. ಹಿಂಗೆಲ್ಲ ಚಪಾಟಿ ಇತ್ತಲ್ಲ ಅದಕ್ಕೆ ಮತ್ತೆ ನೋಡೋಕ್ಕಾಗಲ್ವ ಇವಾಗ ಕೈ ಕಾಲು ಮಕ್ಕ ತೊಗೊಂಡು ಒಳಗೆ ಹೋದ್ರೆ ತೆಗಿಯತ್ತಾಗ ಅಂದು ಚಪಾತಿ ತೆಗಿಯಕತ್ತಿದ್ ನೋಡು. ನಿಮ್ಮದು ವಾರೆ ಅಡಿಗೆ ಇವಾಗ ಮಾಡಿದ್ರೆ ಆಯ್ತು ಬಿಡಕ್ಕ. ನಾನು ಹೊಲಕ್ಕೆ ಹೋಗೋದಿತ್ತು, ಹೂವರೆ ಕರೆದಿದ್ರು ಇವರು ಕೆಂಚಮ್ಮರ. ಈ ಕೆಂಚವಲ್ಲ, ಇದು ಮುಲಿ ಮನೆ ಕೆಂಚಮ್ಮರ ಅದಾರಲ್ಲ ಅವರು ತಮ್ಮನ ಮಗಂದು ಹೊಲ ಐತಲ್ಲ ಅಲ್ಲಿ ಮೇಲೆ ಅವರು ಹೂವರೆಕ ಕರೆದಿದ್ರು. ಇಲ್ಲ ಇವರು ಏನಂದ್ರು ದೌಡ ಹೋಗು ಅಂದರು. ಇವ ಎಚ್ಚರಣ ಆಗಲಿಲ್ಲ, ನಸುಗ್ನಾಗ ಹೋಗ್ಬೇಕತ್ತು ಹೂವರೆಕ ಮುಗೋದಾಗ್ಲಿಲ್ಲ ತೆಗಿಯತ್ತಾಗ ನಾಳಿಂದ ಹೋದ್ರಾತು ಅಂತಂದು ಸುಮ್ಮನಾಗಿ ಸಕ್ರೆ ಪುಡಿ ಅದು ಖಾಲಿ ಆಗಿತ್ತು ತೊಗೊಂಬರಕ್ಕಂತ ಹೊಂಟಿದ್ನೆ. ನೀನು ಕಂಡೆಲ್ಲ ಅದಕ್ಕೆ ಬಂದೆ. ನಮ್ಮದು ನಾಷ್ಟ ಉಪ್ಪಿಟ್ಟು ಮಾಡಿದ್ದು ನೋಡಿ. ಇವರು ಉಪ್ಪಿಟ್ಟು ತಂದು ಹೋದ್ರು. ಮಧ್ಯಾಹ್ನ ಮತ್ತೆ ರೊಟ್ಟಿ ಬಡಿಬೇಕು. ಈಗ ಮತ್ತೆ ಮಧ್ಯಾಹ್ನ ಉಣ್ಣಾಕೆ ಬರ್ತಾರಲ್ಲ ರೊಟ್ಟಿ ಒಂದಿಷ್ಟು ಬಡಿಬೇಕು. ಆತ ತಗೋ ಮಾಡು ಗಡಿಗೆ. ಈಗ ಹೊತ್ತೋಗೋದೇ ಇಟ್ಟತ್ತು ರೊಟ್ಟಿ ಮಾಡ್ಬೇಕಂತಿದ್ದೆ. ಹೋಗು ದೌಡು ಸಕ್ರೆ ಪುಡಿ ಅದನ್ನ ತೊಗೊಂಡೋಗಿ ರೊಟ್ಟಿ ಮಾಡಿ ಹೂನಕ್ಕ ಬರ್ತಾನೆ ತಗೋ. ಅಯ್ಯಪ್ಪ ಬೂದಿ ಆತು ಅಂತಿಂತು ಯಾವ್ಯಾಕ್ಯಾರ ಒಬ್ಬರ ಇಟ್ಲಾಗ ಹಾಯ್ಲಿ. ಅವಾಗ ಕೈಯಾಗ ಸಿಕ್ಕರು ಐತೆ ಅವ್ರಿಗೆ, ಏನ ಕೈಯಾಗ ಕಣ್ಣಿ ಕಾಣ್ಲಂಗೆ ಓಡಾಡ್ತಾರೆ ಹೆಂಗಸರು. ಕೈಯಾಗ ಸಿಕ್ಕರು ಐತೆ ಅವ್ರಿಗೆ. ಬೂದಿ ಆತು ಇಲ್ಲೇ ಇರುವಲ್ದಕ್ಕ ತೆಗಿಯತ್ತಾಗ. ಈಗ ತುಂಬ್ಕೊಂತ ಕುಂತಿ ಅಂದ್ರೆ ಮೈ ತುಂಬ ಆಗೋಕತ್ತದ. ಇಲ್ಲೇ ಇರುವಲ್ದಕ್ಕಾತದ. ಈ ಸರಿ ಹೋದ ಸರಿಕಿನ್ನ ಪೀಕು ಚಲೋ ಬಂತು ನೋಡು ಜ್ಯೋತಿ. ಪರವಾಗಿಲ್ಲ, ಕಷ್ಟಪಟ್ಟಿದ್ದಕ್ಕೆ ಒಂದಿಟ್ಟು ಪ್ರತಿಫಲ ಆದಂಗೆ ಆತು. ಈ ಸರಿ ಹಂಗೆ ಏನು ಲಾಸ್ ಆಗಲಿಲ್ಲ ಬಿಡು. ಹೌದೇನ್ರಿ, ಚಲೋ ಆಯ್ತು ಬಿಡ್ರಿ ಈ ಸರಿ. ಏನಾಗ್ಲಂಬಗ್ಲ ಒಟ್ಟು ಮನ್ಯಾಗ ಪುರ್ಸತ್ ನಂಗೆ ಹೊಲಕ್ಕೆ ಹೋಗಿದ್ರಿ. ಚಲೋ ಆಯ್ತು ಬಿಡ. ಕೂಲಿ ಆಳುಗಳಿಗೆಲ್ಲ ತೆಗ್ದ ಚಲೋ ಆಗೈತದಲ್ಲ. ಕೂಲಿ ಆಳದ ಲೆಕ್ಕಕ್ಕೆ ಇಲ್ದಂಗೆ ಆಗೈತಿ, ಚಲೋ ಆಗೈತಿ ಸರಿ. ಅಪ್ಪನ ಅದನ್ನ ಅನ್ನಕತ್ತಿತ್ತು, ಕಷ್ಟಪಟ್ಟದಕ್ಕೆ ಏನು ಇದು ಇಲ್ಲಪ್ಪ ಚಲೋ ಆತಿ ಸರಿ, ಪೀಕ್ ಅದು ಚಲೋ ಬಂದೈತಿ ಅಂತಂದು ಅನ್ನಕತ್ತಿತ್ತು ಅಪ್ಪನ. ರೀ ಏನ್ರಿ ಹೇಳು ಏನು? ಅದ ರೀ, ಅದು ನಂದು ಸರ ತಾಳಿ ಚೈನಿಂದು ಹರ್ಕೊಂಡೋಗಿತ್ತಲ್ಲ, ಅದನ್ನೊಂದಿಟ್ಟು ಮಾಡಿಸ್ಬೇಕು ನೋಡ್ರಿ. ಪೀಕ್ ಅದು ಚಲೋ ಬಂದೈತಿ ಅಂತೀರಿ, ಒಂದಿಟ್ಟು ಮಾಡಿಸ್ಕೊಡ್ರಿ. ಎಷ್ಟು ದಿವಸ ಆಗಿತ್ತು ಹಂಗಾಯ್ತು ಅದು. ಅಲ್ಲ ಜ್ಯೋತಿ, ನಿನಗೆ ಗೊತ್ತೈತಿಲ್ಲ ಈಗ ಹೊಲಕ್ಕೆ ಎಲ್ಲ ಪೀಕ್ ಚಲೋ ಬಂದೈತೆ ಬಿಡು. ಮತ್ತು ಈಗ ಮತ್ತು ಹೊಲಕ್ಕೆ ಪೀಕ್ ಅದನ್ನ ಹಾಕಕ್ಕೆ ಮಾಡಕ್ಕೆ ರೊಕ್ಕ ಬೇಕು. ಅದ್ರಾಗ ಬಂಗಾರ ಏನು ತುಟ್ಟೈತಿ ಅಂತಿದ್ದೀನಿ ನೀನು. ಇಂಥ ದುಬಾರಿ ಬಂಗಾರದಾಗ ಬಂಗಾರ ಬಲುಬಾರ ಅನ್ನಂಗೆ ಇವ ಆಗೋದಿಲ್ಲ ಜ್ಯೋತಿ. ಒಂದಿಟ್ಟು ನೋಡ ನಿಂದ್ರಿ. ನೆಕ್ಸ್ಟ್ ಈಗ ಇದನ್ನ ಹಾಕ್ಬೇಕಲ್ಲ, ಏನದು ಈರುಳ್ಳಿ ಹಾಕ್ಬೇಕಲ್ಲ. ಈರುಳ್ಳಿ ಚಲೋ ಬಂದು ಅಂದ್ರೆ ಮಾಡಿಸಿದ್ರಾತು. ಯಾವಾಗಲೂ ಹಿಂಗೆ ಅಂತೀರಿ ಹೋಗ್ರಿ ನೀವು. ಪ್ರತಿ ಸರಿನ ಕೇಳ್ತಿರ್ತಾನೆ ಮಾಡ್ಸೋನು ಅಂತಂದು ಅನ್ನಂಗ ಇಲ್ಲ. ತಡಿ ಯಾವಾಗ ತಡಿ ಇವಾಗ ತಡಿ ಅಂತಿದ್ದೀರಿ. ಈಗಿನ ಪರಿಸ್ಥಿತಿಯಾಗ ಆಗಂಗಿಲ್ಲ ಜ್ಯೋತಿ. ಮನ್ಯಾಗಿನ ಖರ್ಚು ಎಷ್ಟು ಇರ್ತಾವೆ ನೋಡಿ. ಈಗ ಮತ್ತು ಈಗ ಅಪ್ಪ ಅವ್ವ ಮತ್ತು ಕಮಲಾರೂರಿಗೆ ಹೋಗ್ಬೇಕಂತ ಅಂದ್ಕೊಂಡಾರಂತೆ. ಈಗ ಹಂಗೆ ಬರೀ ಕೈಲಿ ಹೋಗೋಕ್ಕಾಗತ್ತೆ, ಎಲ್ಲ ಮಾಡ್ಕೊಂಡು ಹೋಗೋದು. ಮತ್ತು ಏನಾರ ಒಂದಿಟ್ಟು ಹುಡುಗರಿಗೆ ಅಕ್ಕಿಗೆ ಸೀರೆ ತೊಗೊಂಡು ಹುಡುಗರಿಗೆ ಬಟ್ಟೆ ಗಿಟ್ಟಿ ತೊಗೊಂಡು ಹೋಗಾಳ ಅಂದ್ರೆ ಎಲ್ಲದಕ್ಕೂ ರೊಕ್ಕ ಬೇಕು. ಹೌದೇನು, ಕಮಲಾರೂರಿಗೆ ಹೋಗ್ತಾರಂತ ಅಪ್ಪ ಮೊನ್ನೆ ಅನ್ನಕತ್ತಿತ್ತು. ನಿಮ್ಮವ್ವ ಅಂತಾಳಪ್ಪ, ಮಗಳನ್ನ ನೋಡಂಗೆ ಆಗ್ಬಿಟ್ಟದಂತ ನಿಮ್ಮವ್ಗ, ಒಂದಿಟ್ಟು ಹೋಗ್ಬರ್ನ ಅನ್ನಕತ್ತಾಳ. ಮತ್ತು ಈಗ ಪೀಕಿಂದು ರೊಕ್ಕ ಹೋಗಿ ಅವ್ರ ಅಂಗಡ್ಯಾಗ ದಲ್ಲಾಳ್ಯಾರ ಅಂಗಡ್ಯಾಗ ಒಂದಿಟ್ಟು ಅಡ್ವಾನ್ಸ್ ಅದನ್ನ ಇಡಿಸ್ಕೊಂಬಂದ್ಬಿಡೋದು ರೊಕ್ಕನ. ಮತ್ತು ಹೋದ್ವಿ ಅಂದ್ರೆ ರೊಕ್ಕ ಬೇಕಾಕತಿ. ಮತ್ತು ಹುಡುಗರಿಗೆ ಅಕ್ಕಿಗೆ ಏನಾರ ಒಂದಿಟ್ಟು ಒಯ್ಯಾಕ ಮಾಡಾಕ ಅಂತಂದು ಹ್ಞೂನಪ್ಪ ಅಂತ ಅಂದೆ ನಾನು. ಹೌದೇನು, ಹೋಗಿ ಬರಲಿ ಬಿಡ್ರಿ. ಮತ್ತು ಮುಂದಿನ ಸರಿ ಬಂದಾಗ ನನಗೆ ಮಾಡಿಸ್ಕೊಡ್ವಂತ್ರಿ ಅಂತ. ಅದಕ್ಕೆ ಅನ್ನೋದು ನನ್ನ ಹೆಂಡ್ತಿ ಬಂಗಾರ ಅಂತಂದು. ಏನು ಮಾಡೋದ್ರಿ, ಹಾಕ್ಕೊಂಡು ಏನು ಮರಿಬೇಕಾಗಿಲ್ಲ ಬಿಡ. ಮನೆ ಮಕ್ಕಳು ಚಲೋ ಹೊತ್ನಂಗಿದ್ರು ಅಂದ್ರೆ ಅಷ್ಟೇ ಸಾಕು. ಇರಲಿ ಬಿಡ್ರಿ, ಮತ್ತೆ ಮಾಡಿಸ್ವಂತೆ ಅಂತ. ನಾ ಇನ್ನೊಂದು ಕತೆ ಚಲೋ ಮಾಡೇನಿ ನೋಡ್ರಿ. ಅದು ಶೋಭಾ ಕ್ಯಾರೆಕ್ಟರ್. ಇದು ದಿನನಿತ್ಯ ಹಳ್ಳಿ ಜೀವನದ ಕತೆ ರೀ ಇದು. ಇದ್ರಾಗ ನನ್ನ ಹೆಸರು ಜ್ಯೋತಿ ಅಂತ ಇರ್ತೈತೆ ರೀ, ಅದ್ರಾಗ ನನ್ನ ಹೆಸರು ಶೋಭಾ ಅಂತ ಇರ್ತೈತೆ ರೀ. ಇದ್ರಾಗ ಅತ್ತಿ ಸೊಸಿ ಭಾಳ ಚಲೋ ಇರ್ತೇವೆ ರೀ ನಾವು. ಅದ್ರಾಗ ಅತ್ತಿ ಸೊಸಿ ನೋಡಿದ್ರೆ ಅತ್ತಿಗೆ ಹಂಗಿರಲ್ಲ ರೀ, ಹಂಗಿರ್ತೈತಿ ಇದು ಕತೆ. ಮತ್ತು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತೇನು ರೀ ಜ್ಯೋತಿ ನೀವು ಅದು ಕತೆ ಇದು ಕತೆ ಅಂತ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೇಳಕತ್ತೇನೆ ರೀ. ಇದು ದಿನನಿತ್ಯದ ಹಳ್ಳಿ ಜೀವನದಾಗ ಹೆಂಗಿರ್ತೈತಲ್ರಿ ಅದು ಕತೆ. ಇದು ಶೋಭಂದ ಕತೆ ಇತ್ತಲ್ರಿ, ಅದು ಬೇರೆನೇ ಐತ್ರಿ. ಅದ್ರಾಗ ಫುಲ್ ಆಕಿದು ಒಟ್ಟು ಖುಷಿ ಅನ್ನೋದೇ ಇರಲ್ರಿ ಆಕಿಗೆ. ಒಟ್ಟು ನೋವು ಸಂಕಟ ಅಳೋದು, ಬರೀ ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋದು ಹಿಂಗೆ ಇರ್ತೈತೆ ರೀ. ಇದ್ರಾಗ ಹಂಗಿರಲ್ರಿ, ಈಕಿ ಖುಷಿಯಾಗಿರ್ತಾಳೆ. ಒಟ್ಟು ಮನೆಗೇನೋ ಕೆಲಸ ಮಾಡ್ಕೊಂಡು ಅತಿ ಸೊಸಿ ಅನ್ಯೂನ್ಯವಾಗಿರ್ತಾರೆ. ಅದು ಕತೆ ಇದು. ಆಯ್ತು
ಆಯ್ತು ತಗೊಳ್ರಿ. ಮತ್ತು ಇದಕ್ಕೆ ಹೊಲ್ದಾಗ ಏನು ಕೆಲಸ ಇಲ್ಲಲ್ಲ, ಮತ್ತು ಏನು ಆಕಳ ಅದನ್ನ ಹೊಡ್ಕೊಂಡು ಹೋಗ್ಬೇಕಿತ್ತು ಹೊಲಕ್ಕೆ, ಮತ್ತು ಏನು ಕೆಲಸ ಇಲ್ಲ ಕರ್ನ. ಒಂದಿಟ್ಟು ಹುಲ್ಲು ಅದನ್ನ ತಗೊಂಡು ಬಂದು ನಂಗೆ ಅಲ್ಲೇ ಮೇಯ್ಸ್ಕೊಂಬಂದಿದ್ರೆ ಚಲೋ ಆಕತ್ತು. ಮನ್ಯಾಗ ಏಟಂತ ಮೇಯ್ತಾವು. ಅದನ್ನ ಅನ್ಕೊಂಡೆ ನಾನು. ಮತ್ತು ಈಗ ಹೊಲಕ್ಕೆ ತೊಗೊಂಡು ಹೋಗ್ಬಿಡ್ತಾನೆ ಆಕಳಗಳು ಅಲ್ಲೇ ಮೇಯುವಲ್ವಕ್ಕ. ಏನು ಇದು ಐತಿ ಒಂದಿಟ್ಟು ಅವು ಇದನ್ನು ಕೊಯ್ಸಿದ್ವಲ್ಲ, ಏನದು ಜೋಳ ಅದನ್ನ ಅಲ್ಲಿ ಓಟು ಚಪಾಟಿಗೆತ್ತಿ ಅದು ಒಂದಿಟ್ಟು ಇದನ್ನು ಹಚ್ಬೇಕು, ಕಿಚ್ಚು ಹಚ್ಬೇಕು. ಕಿಚ್ಚು ಹಚ್ಚಿ ಒಂದಿಟ್ಟು ನೆಲ ಅದನ್ನು ಮತ್ತು ಮುಂದೆ ಪೀಕ್ ಹಾಕಕ್ಕೆ ಒಂದಿಟ್ಟು ಹೊಲ ಹೊಡ್ಸೋದೈತಿ. ಹೊಲ ಹೊಡಿಸ್ಬೇಕಲ್ಲ, ಹೊಡ್ಕೊಂಡು ಹೋಗ್ಕೊಂಡು ತೊಗೊಂಗಾರ ಏನು ಊಟಕ್ಕೇನು ಬೇಡ ಮನೆಗೆ ಬಂದುಬಿಡ್ತಾವಂತ. ಆಯ್ತು ತಗೋರಿ. ಒಟ್ಟು ಬೇಕು ಅಂತಂದು ಇದಕ್ಕೆ ಹಠ ಮಾಡಂಗಿಲ್ಲ ಬಿಡ ನನ್ನ ಹೆಂಡ್ತಿ. ಇವ ಅಷ್ಟು ಅರ್ಥ ಮಾಡ್ಕೊತಾಳ. ಮಂದಿ ಹೆಣ್ಮಕ್ಳಾಗಿದ್ರೆ ಅದೇ ಯಾಕೆ ಇದು ಯಾಕೆ ಅವ್ರಿಗೆ ಆಯ್ತು, ಅವ್ರಿಗಾದ್ರೆ ಏನು ನಮಗೆ ಫಸ್ಟ್ ನಮ್ಮ ಮನೆ ಮಾಡಿಸು ಅಂತಂದು ಇದು ಮಾಡ್ತಿದ್ಲು. ಪುಣ್ಯ ಮಾಡೇನು ಬಿಡ ಇಂಥ ಹೆಂಡ್ತಿ ಪಡ್ಯಾಕ.